ನೋಡ್ರಪ್ಪ, ಊರು ಜಾತ್ರೆ ಹತ್ರ ಬಂತು. ಏನೇನ್ ಮಾಡ್ಬೇಕು ಅಂತ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಈಗ್ಲೇ ಒದರ್ಬಿಡಿ. ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ. ಹಲೋ, ಈ ಮೊಯ್ತುಲಕ್ಕೆ ಸ್ವಾಗತ. ಇದು ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ಜಾತ್ರೆ. ಈ ಜಾತ್ರೆ ಎಲ್ಲ ಹೇಗೆಲ್ಲ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ನೈಟ್ ನೋಡಿ, ದೇವಸ್ಥಾನ ಹತ್ರ ಎಷ್ಟು ಚೆನ್ನಾಗಿ ಲೈಟಿನ ಡೆಕೋರೇಷನ್ ಮಾಡಿದ್ದಾರೆ, ಕಾಣಿಸುತ್ತೆ ಅಲ್ಲ. ದೇವಸ್ಥಾನ ಒಳಗಡೆ ಎಂಟ್ರೆನ್ಸು. ಇದು ರಾಮನವಮಿ ದಿನ ಸಂಜೆ, ರಾಮನವಮಿ ತಿರುಗಿ ದಿನದಿಂದ ಸ್ಟಾರ್ಟ್ ಆಗುತ್ತೆ. ರಾಮನವಮಿ ದಿನ ದೇವಸ್ಥಾನದಲ್ಲಿ ಆಂಜನೇಯಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ರಾಮನವಮಿ ಆಗ್ತಿರೋ ದಿನ ನೆಕ್ಸ್ಟ್ ಜಾತ್ರೆ ಇರೋದ್ರಿಂದ ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಬೇಳೆ ಬೇಯಿಸ್ಕೊತಾ ಇದ್ದೀವಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗನೂ ರೆಡಿ ಆಗಿಬಿಟ್ಟು ನಿಂತ್ಬಿಟ್ಟಿದ್ದಾನೆ. ದೇವಸ್ಥಾನದ ಫುಲ್ಲು ಪೂಜೆ ಎಲ್ಲ ಇರುತ್ತೆ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಅಲ್ಲಿ ಡೋಲೆಲ್ಲ ಬಡಿತಾ ಇದ್ದಾರೆ, ಆ ಕಡೆ ನೋಡ್ತಾ ಇದ್ದಾನೆ. ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೆ. ಇವ್ರು ನಮ್ಮ ಮನೆಯವ್ರ ಹಣ್ಣ, ನನ್ನ ಮಗಳು ಎತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಮನೇಲಿ ನಮ್ಮ ಆಂಟಿ ಅಂದರೆ ನಮ್ಮ ಮನೆಯವರ ಅಕ್ಕ ಎಲ್ಲ ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವೆಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನೋಡಿ. ಎಲ್ಲರ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಊರಲ್ಲೆಲ್ಲ ಫುಲ್ ಮನೆ ಮುಂದೆ ರಂಗೋಲಿಗಳು ಹಾಕ್ಕೊಂಡು ಲೈಟಿಂಗ್ಸು ಅಲಂಕಾರ ನೋಡೋಕ್ಕೆ ಒಂದು ಚೆಂದ. ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಇಲ್ಲಿ ಉಚ್ಚಾಯ ಅಂತ ಅದನ್ನು ಹೇಳ್ತಾರೆ ದೇವರಿಂದ್ರತ, ಅದಕ್ಕೋಸ್ಕರ ಅಲ್ಲಿ ಹೋಗಬೇಕು. ಈಗ ರಾಹುಕಾಲ ಇದೆ ಅಂತ ಇಲ್ಲಿ ದೇವಸ್ಥಾನ ಹತ್ರನೇ ಇದ್ದೀವಿ. ನೆಕ್ಸ್ಟ್ ರಾಹುಕಾಲ ಎಲ್ಲ ಮುಗಿದ್ಮೇಲೆ 10:30 ಉಚ್ಚಾಯ ಹೇಳಕ್ಕೆ ಹೋಗ್ತಾರೆ. ಉಚ್ಚಾಯ ಅಂದರೆ ಯಾವ ರೀತಿ ಇರುತ್ತೆ ತೋರಿಸ್ತೀವಿ ಬನ್ನಿ. ಇದು ಪಲ್ಲಕ್ಕಿ, ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿನ ಕೂರಿಸ್ಕೊಂಡು ಹೋಗೋ ಪಲ್ಲಕ್ಕಿ. ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ ದೇವಸ್ಥಾನ ಒಳಗಡೆ. ಬನ್ನಿ ಆಂಜನೇಯ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಫುಲ್ ಹೂವಿಂದ ಅಲಂಕಾರ ಮಾಡಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ನೋಡಿ ನಮ್ಮ ಅಣ್ಣ ನಾವು ದೇವಸ್ಥಾನ ಹತ್ರ ಹೋಗಿ ಬರ್ತಾಯಿದ್ರೆ ಅವ್ರು ಪಂಚೆ ಶರ್ಟ್ ಹಾಕ್ಕೊಂಡು ಹೇಗೆ ಬರ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಇವಾಗ ದೇವಸ್ಥಾನದಿಂದ ಉಚ್ಚಾಯ ಹೇಳೋ ಜಾಗಕ್ಕೆ ಬರ್ತಾ ಇದ್ದಾವೆ. ಇದು ಉತ್ಸವ ಮೂರ್ತಿ ಆಂಜನೇಯ ಸ್ವಾಮಿ ಇರುತ್ತಲ್ಲ, ಅದು ಉತ್ಸವ ಮೂರ್ತಿನ ಈ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಬರ್ತಾ ಇದ್ದಾವೆ. ಇದು ಬಂದಮೇಲೆ ಉಚ್ಚಾಯನ ಹೇಳ್ತಾರೆ. ಈ ಉಚ್ಚಾಯದಲ್ಲಿ ಈ ಪಲ್ಲಕ್ಕಿ ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಕೂರಿಸ್ಬಿಟ್ಟು ಹೇಳ್ತಾರೆ. ಇದು ನೋಡಿ ಪುರೋಹಿತರು ಹೋಗ್ತಾ ಇದ್ದಾರೆ. ಇದು ನೋಡಿ ಮುಳ್ಳಿನ ಪಲ್ಲಕ್ಕಿ ಅಂತ ನೈಟ್ ಪವಾಡ ನಡೆಯುತ್ತೆ ದಾಸೆಯಿಂದ. ಆ ರಸ ಈ ಮುಳ್ಳಿನ ಪಲ್ಲಕ್ಕಿ ಮೇಲೆ ಮಲ್ಕೊಳೋದು. ಇದೇ ನೋಡಿ ಉಚ್ಚಾಯ ಅಂದರೆ. ಈಗ ನನ್ನ ಮದುವೆಗೆ 13 ವರ್ಷ ಆಯ್ತಾ ಇದೆ, ಫಸ್ಟ್ ಟೈಮ್ ಇದನ್ನು ನೋಡೋಕೆ ಬಂದಿರೋದು. ಯಾವಾಗಲೂ ನಿಂತಿರ್ತಾರೆ, ಎಲ್ಲ ಕೆಲಸ ಇರುತ್ತೆ, ಅದು ಇದಂತ ನೋಡ್ಕೊಂಡು ಬರ್ತಿರ್ಲಿಲ್ಲ. ಈ ವರ್ಷ ಬಂದಿದ್ದೀನಿ. ಇದನ್ನು ಮುಳ್ಳಿನ ಪಲ್ಲಕ್ಕಿನ ಒಂದು ಸೈಡಲ್ಲಿ ಇಟ್ಬಿಡ್ತಾರೆ ಅಲ್ಲಿ. ಇವಾಗ ನೋಡಿ ಇಳಿಯೋಕ್ಕೆ ರೆಡಿ ಆಗಿದ್ದಾರೆ. ಇಳಿತಾ ಇದ್ದಾರೆ ನೋಡಿ. ಈ ಕಡೆ ಡೋಲು ತಪ್ಪಟಿ ಎಲ್ಲ ಬಡ್ಕೊಂಡು ಹುಚ್ಚನ ಎಳಿತಾ ಇದ್ದಾರೆ. ನನ್ನ ಮಗ ಕೂಡ ಅಪ್ಪನ ಜೊತೆ ಹೋಗಿದ್ದಾನೆ ಎಳಿತೀನಿ ಅಂತ. ಇಲ್ಲಿ ನಿಂತಿದ್ದಾರೆ ನೋಡಿ, ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡು. ಅವ್ರು ನಮ್ಮ ಹಸ್ಬೆಂಡ್, ಈ ಕಡೆ ಗ್ರೀನ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು ನನ್ನ ಮಗ ಎಳಿ ಅಂತ ಮನೇಲಿ ಕರಿತಾ ಇದ್ದಾರೆ. ಅವನು ಆಗಲ್ಲ ಅಂತ ಇನ್ನು ಹೇಳ್ತಾ ಇದ್ದಾನೆ. ನೋಡೋಣ ಯಾವ ರೀತಿ ಎಳಿತಾನೆ ಅಂತ. ನೋಡಿ ಇಲ್ಲಿ ಎಳಿತಾ ಇದ್ದಾರೆ. ಅವನು ಅದನ್ನು ಹಗ್ಗ ಹಿಡ್ಕೊಂಡು ಎಳಿಯೋ ಅವ್ರ ಅಪ್ಪನ ಹಿಡ್ಕೊಳ್ತಾ ಇದ್ದಾನೆ. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಹೇಳ್ಕೊಂಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಹಿಂಗಿನ ಕಟ್ಟೆ ಅಂತ ಇದೆ, ಅಲ್ಲಿವರೆಗೂ ಹೇಳ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮತ್ತು ಸಂಜೆ ಇದು ದಾಸಯ್ಯನ ನೋಡೋಕೆ ಬಂದಿದ್ದೀವಿ. ಪವಾಡ ನಡೆಯುತ್ತಲ್ಲ ಅದನ್ನು ನೋಡೋಕೆ ಬಂದಿದ್ದೀವಿ. ದೇವಸ್ಥಾನ ನಮ್ಮ ಕೈ ಮುಳ್ಕೊಂಡು ಇಲ್ಲಿ ನಾವು ಇನ್ನೊಬ್ಬರು ನಮ್ಮ ಸಣ್ಣಜ್ಜಿ ಮನೆ ಇದೆ, ಅಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಈಗ ಅಲ್ಲಿ ದಾಸಯ್ಯ ಬರ್ತಾ ಇದೆ ಆ ಕಡೆ. ಅದಕ್ಕೋಸ್ಕರ ಎಲ್ಲ ಡೋಲೆಲ್ಲ ಬಡ್ಕೊತ ಫುಲ್ ಡ್ಯಾನ್ಸ್ ನೋಡಿ. ಇವರೇ ನಮ್ಮೂರು ದಾಸಯ್ಯ. ಅವ್ರ ಮೇಲೆ ಆಂಜನೇಯ ಸ್ವಾಮಿ ಬಂದಿರುತ್ತೆ.
ಇವ್ರು ಈ ನಮ್ಮೂರಿಂದ ಪಕ್ಕದೊಂದು ಇದೆ ರಂಗನಹಳ್ಳಿ ಅಂತ, ಅಲ್ಲಿವರೆಗೂ ಪಾದಯಾತ್ರಲ್ಲೇ ಹೋಗ್ತಾರೆ. ಅಲ್ಲೋಗಿ ಎಲ್ಲ ಪವಾಡ ಮಾಡಿ ಮುಳ್ಳಿಪಲ್ಲಕ್ಕಿ ಮೇಲೆ ಮಲ್ಕೊಂಡು ಮತ್ತೆ ನಮ್ಮೂರಿಗೆ ಕರ್ಕೊಂಡು ಬರ್ತಾರೆ ಇವ್ರನ್ನ. ಅದನ್ನು ನಾನು ತೋರಿಸ್ತೀನಿ ಬನ್ನಿ. ನಾವು ನೋಡಿ ಹೇಗೆ ಇದು ಮಾಡ್ತಿದ್ದಾರೆ. ನೆಕ್ಸ್ಟ್ ಈಗ ನಮ್ಮ ಅಜ್ಜಿ ಮನೆ ಮುಂದೆ ಬಂದಿದೆ. ನಮ್ಮ ಮನೆಯವರು ನನ್ನ ಮಗ ದಾಸಹಿಂಗಾರ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ನನ್ನ ಮೈದನ ಮಗ ಹಾಕಿದ್ರು. ಅವ್ರು ನಮ್ಮ ಅಣ್ಣನೂ ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿ. ನೆಕ್ಸ್ಟ್ ಇದು ಪಲ್ಲಕ್ಕಿ, ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಹಾಗೂ ಮುಳ್ಳಿನ ಪಲ್ಲಕ್ಕಿನ ಎರಡನ್ನೂ ಹೊತ್ಕೊಂಡು ಅವರಿಗೆ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಅಲ್ಲಿ ಏನೆಲ್ಲ ಪೂಜೆಗಳು ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟು ದಾಸಯ್ಯ ಅಂತೂ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ದಾಸಯ್ಯ ಫುಲ್ಲು ಪೇಟೆ ಎಲ್ಲ ಕಿತ್ತಾಗಿತ್ತು. ಮತ್ತು ಅದನ್ನು ದಾಸಯ್ಯವ್ರಿಗೆ ಪೇಟೆ ಎಲ್ಲ ಕಟ್ಬಿಟ್ಟು ನೆಕ್ಸ್ಟು ನಮ್ಮೂರಿಂದ ಪಕ್ಕದವ್ರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಎಷ್ಟು ಜನ ಇದ್ದಾರೆ ನೋಡಿ. ವರ್ಷನೂ ಹೀಗೆ ಮಾಡ್ತಾರೆ ನಮ್ಮೂರಲ್ಲಿ ಜಾತ್ರೆಯನ್ನು. ನೋಡಿ ಮುಳ್ಳಿನ ಪಲ್ಲಕ್ಕಿ ಹಾಗೂ ಆಂಜನೇಯ ಸ್ವಾಮಿ ವೀರ ಪಲ್ಲಕ್ಕಿನ ಎರಡೂ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ದಾಸಯ್ಯನಿಗೆ ಪೇಟೆ ಎಲ್ಲ ಹೋಗಿದ್ದಾಗಿ ಬಿಚ್ಕೊಂಡಿದ್ರಂತ ಕಟ್ಟಲ್ಲ, ಅದಕ್ಕೆ ಪಲ್ಲಕ್ಕಿ ನಿಲ್ಲಿಸಿದ್ರು. ಈಗ ನೆಕ್ಸ್ಟ್ ಪೇಟೆ ಎಲ್ಲ ಕಟ್ಟಿ ಮತ್ತೆ ದಾಸಯ್ಯ ಮುಂದೆ ಹೋಗ್ತಾ ಇದೆ. ನಾವೀಗ ನಮ್ಮೂರಿಂದ ಪಕ್ಕದವ್ರಿಗೆ ದಾಸಯ್ಯ ನೋಡೋಕ್ಕೆ ಹೋಗ್ತೀವಿ. ನಾವೆಲ್ಲ ಬುಲೆರೋದಲ್ಲಿ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ನಮ್ಮ ಅಣ್ಣ ಹಾಗೂ ನಮ್ಮ ಭಾವ ಎಲ್ಲ ಬೈಕಲ್ಲಿ ಬರ್ತಾಯಿದ್ದಾರೆ ನೋಡಿ. ನನ್ನ ಮಗಳು, ನಾನು, ನಮ್ಮ ತಾತ, ನಮ್ಮ ಆಂಟಿ, ನಮ್ಮಮ್ಮರೆಲ್ಲ ಹಿಂದ್ಗಡೆ ಕೂತ್ಕೊಂಡಿದ್ದೆ. ನಮ್ಮಮ್ಮ ಮೈದನ ಮಕ್ಕಳು, ಮೈದನ ಹೆಂಡತಿ ಎಲ್ಲ. ಈಗ ನಮ್ಮ ಪಕ್ಕದವ್ರಿಗೆ ಹೋಗ್ತಾ ಇದ್ದೀವಿ. ನಾವೀಗ ಪಕ್ಕದವ್ರಿಗೆ ರಂಗನಹಳ್ಳಿ ಬಂದಿದ್ದೀವಿ. ಅಲ್ಲಿ ಒಂದು ದಾಸಯ್ಯ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಬಂದಿಲ್ಲ, ನಾವು ಮುಂಚೆನೇ ಬಂದುಬಿಟ್ಟಿದ್ದೀವಿ. ಇಲ್ಲೂ ಕೂಡ ಜನಗಳು ದಾಸಯ್ಯಗೋಸ್ಕರ ಕಾಯ್ತಾ ಇದ್ದಾರೆ, ಪೂಜೆಗೋಸ್ಕರ. ನಮ್ಮ ಮನೆಯವ್ರು ಫಸ್ಟೇ ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಗ್ರೀನ್ ಕಲರ್ ಶರ್ಟ್. ಇಲ್ಲಿ ನೋಡಿ ನನ್ನ ಮೈದನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಅಡ್ಡಾಡ್ತಿದ್ದಾರೆ ಬಂದುಬಿಟ್ಟು ಆ ಊರಲ್ಲಿ. ಇಲ್ಲಿ ದಾಸಯ್ಯ ಬರ್ತಾರೆ ನೆಕ್ಸ್ಟು, ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ನಮ್ಮೂರಿಂದ ಈ ಊರಿಗೆ ದಾಸಯ್ಯ ಬಂತು. ಎಷ್ಟು ಜೋರಾಗಿ ಕುಣಿತಾ ಇದೆ ನೋಡಿ ಆಂಜನೇಯ ಸ್ವಾಮಿ. ಆ ಸೌಂಡ್ಗೂ ಅದಕ್ಕೆ ಫುಲ್ ಜೋಶ್ ಕುಣಿತಾ ಇದ್ದಾರೆ. ಈಗ ಅವ್ರಿಗೆ ಎಚ್ಚರ ಜ್ಞಾನ ಇರಲ್ಲ, ಬಿದ್ದೋಗಿದ್ದಾರೆ. ಅವ್ರಿಗೆ ಮತ್ತೆ ಎಲ್ಲ ಕೂರಿಸ್ಬಿಟ್ಟು ಸ್ವಲ್ಪ ಗಾಳಿ ಎಲ್ಲ ಬೀಸಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಆಗೋ. ಇಲ್ಲಿ ನೋಡಿ ನಮ್ಮ ಮಾವ ನನ್ನ ಮಗನ ನಿಂತ್ಕೊಂಡಿದ್ದಾರೆ. ನನ್ನ ಮೈದನ ಹೆಂಡ್ತಿ, ನನ್ನ ಮೈದನ ಮಗಳು, ನಮ್ಮಮ್ಮ ನನ್ನ ಮಗಳು ನಿಂತ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದ್ದಾರೆ. ಇಲ್ಲಿನೂ ಅದರೊಳಗೆ ಕಿರಿಕಿರಿ ಮಾಡ್ತಿಲ್ಲ. ಆವಾಗ ಮಣ್ಣನ್ನು ಮಾಡಿದ್ವಿ. ಈಗ ದಾಸಯ್ಯಂಗೆ ಮತ್ತೆ ಎಚ್ಚರಿಕೆ ಆಗಿದೆ. ಅವ್ರಿಗೆ ಮತ್ತೆ ಪೇಟೆ ಎಲ್ಲ ಕಟ್ಟಿ ಪೂಜೆ ಮಾಡಿ ಆಂಜನೇಯ ಸ್ವಾಮಿಗೆಲ್ಲ ಎಲ್ಲ ಊರೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಪವಾಡ ನಡೆಯೋ ಜಾಗ ಎಷ್ಟು ಜನ ತುಂಬಿಕೊಂಡಿದ್ದಾರೆ ನೋಡಿ. ಆ ಮನೆ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟು ಆಂಜನೇಯ ಸ್ವಾಮಿ ಪಲ್ಲಕ್ಕಿನ ಪವಾಡನೇ ಜಾಗ ತಗೊಂಡು ಹೋಗ್ತಿದ್ದಾರೆ. ತುಂಬ ಜನ ಇದೆ, ಪವಾಡ ಹತ್ರದಿಂದ ನೋಡೋಕ್ಕಾಗಲಿಲ್ಲ ನಾನು. ನೋಡಿ ನನ್ನ ಮಗ, ನನ್ನ ಮಾವ ಎತ್ಕೊಂಡಿದ್ದಾರೆ. ಅವ್ನು ಕಾಣಿಸ್ತಾ ಇಲ್ಲ ಅಂತೆಲ್ಲ ಆದ ಇವಾಗ ತೋರಿಸ್ತಾ ಇದ್ದಾರೆ. ಇದು ಮಣಯ್ಯ ಅಂತ ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಭೂತಪ್ಪಂಗೆಲ್ಲ ಎಡೆ ಹಾಕಿ ಎಲ್ಲ ಆದಮೇಲೆ ನೋಡಿ ದಾಸಯ್ಯ ಪವಾಡನ ಜಾಗಕ್ಕೆ ಹೋಗ್ತಾ ಇದ್ದಾನೆ. ಸರಿ, ಮುಗಿಸ್ಕೊಂಡು ನೋಡಿಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ. ಮೊದಲನೇ ದಿನದ ಜಾತ್ರೆ ಮುಗೀತು. ಎರಡನೇ ದಿನದ ಅಂತ ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಆಲ್.